ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ನಮಗೆ ರಾಜ್ಯಾದ್ಯಂತ ಇದು ಹೋಗ್ಬಿಟ್ರು ಸಾಹೇಬ್ರು, ಬ್ರಿಟಿಷರು, ಇಂಗ್ಲೆಂಡ್ ಸಾಹೇಬ್ರು ಹೋಗ್ಬಿಟ್ರು, ಬಿಳಿ ಸಾಹೇಬ್ರು ಹೋದ್ರು, ಇನ್ಯಾವ ಸಾಹೇಬ್ರು, ನವಾಬ್ರು ಹೋದ್ರು, ಈಗಲೂ ಸಾಹೇಬ್ರು ಅಂತೀರಾ? ಆಯ್ತು ಹೇಳಿ. ಏನ್ ಸಮಾಚಾರ ಕೇಳಿ. ಈಗ ಎರಡು ವಿಚಾರ, ವಿಶೇಷವಾಗಿ ಒಂದೆರಡು ಘಟನೆಗಳ ಬಗ್ಗೆ ನಮ್ಗೆ ಆಯ್ತು ನಾಗಮಂಗಲದಲ್ಲಿ ಒಂದು ಕೇಸ್ ಇತ್ತು, ಕೋರ್ಟ್ ಕೇಸ್, ಅದು ಬಂದಿದ್ವಿ. ಇಲ್ಲಿ ಸ್ಥಳೀಯರು ನಮ್ಗೆ ಹೇಳಿದ್ರಿಂದ ಭೇಟಿ ಮಾಡೋಣ. ಇವರು ರವಿಕುಮಾರ್ ಅನ್ನುವಂತ ನಿಮ್ಮ SI, ನಿಮ್ಮಲ್ಲ ನಮ್ಮ SI, ನಮ್ಮ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ರಕ್ಷಣೆ ಕೊಡೋದಕ್ಕೆ, ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಲ್ವಾ ನೀವೆಲ್ಲ ಇರೋದು. ಸೊ ಹಾಗಾಗಿ ಅವ್ರು ನಮ್ಮ SI, ಅವ್ರು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವ್ರ ಹತ್ರ ಇನ್ನು ಬರ್ತಾರ, ಎಲ್ಲೋಗಿದ್ದಾರೆ, ರೌಂಡ್ಸ್ ಹೋಗಿದ್ದಾರೆ ಅಥವಾ ಬರೋದು, ಏನಾದ್ರು ಯಾರಾದ್ರೂ ಫೋನ್ ಮಾಡಿದಾರ, ರವಿಕೃಷ್ಣ ರೆಡ್ಡಿ KS ಅವ್ರು ಬಂದಿದ್ದಾರೆ, ಏನಾದ್ರು ಬರ್ತೀನಿ ಅಂತ ಕೇಳ್ತೀವಿ. ಇಲ್ಲ ಮಾತಾಡಿ ಸರ್. ಇಲ್ಲ ಮಾತಾಡ್ತೀನಿ ಸರ್. ರವಿಕೃಷ್ಣ ರೆಡ್ಡಿ KRS. ಏನು ರವಿಕುಮಾರ್ ಅಲ್ವಾ? ಹಲೋ ರವಿಕುಮಾರ್ ಅವರೇ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ ಮಾತಾಡೋದು, KRS ಪಕ್ಷದ ಅಧ್ಯಕ್ಷ. ಏನು ಅಂದ್ರೆ ನಿಮ್ ಸ್ಟೇಷನ್ ಅಲ್ಲಿ ನಮ್ಗೊಂದಷ್ಟು ಕಂಪ್ಲೇಂಟ್ಸ್ ಬಂದಿತ್ತು. ಅಂದ್ರೆ ಇಲ್ಲಿ ಪೊಲೀಸರು ಸ್ವಲ್ಪ ಒಂದಷ್ಟು ಸರಿಯಾಗಿ ಜನರನ್ನ ಮಾತಾಡ್ಸೋದಿಲ್ಲ ಅಂತ, ಅದೊಂದು ಪರ್ಟಿಕ್ಯುಲರ್ ಆಗಿ ಬಂದಿದ್ರಿಂದ ಅದ್ರ ಬಗ್ಗೆ ವಿಚಾರಿಸೋಣ, ಕೇಳೋಣ ಅಂತ ಬಂದ್ವಿ. ಕಂಪ್ಲೇಂಟ್ ಇಬ್ರಿದ್ದಾರೆ. ಅಲ್ಲ, ನಿಮ್ ಹಿಂದೆ ಏನೋ ನಿಮ್ದು ಸ್ವಲ್ಪ ಇದು ಬರ್ತಾ ಇದೆ, ಡಿಸ್ಟರ್ಬೆನ್ಸ್. ಸೊ ಈಗ ಒಬ್ರು ಹೆಣ್ಮಗಳು ಪೂಜಾ ಅಂತ, ಅವ್ರದ್ದು ಪಾಸ್ಪೋರ್ಟ್ ಬಂದಾಗ ನಿನ್ ಗಂಡನಿಗೆ ಎಡಗಾಲು ಊನಾಗಿದೆಯಲ್ಲ ಕುಂಟ, ಅವ್ನ್ ಬಲಗಾಲನ್ನು ಮುರಿತೀನಿ ಅಂತ ಹೇಳಿ ಅಂದ್ರಂತೆ ನೀವು. ಅವ್ರು ಬಂದಿರೋದು ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ. ಅದ್ರಲ್ಲಿ ಅವ್ರ ಗಂಡನ ವಿಚಾರ ತೆಗೆದು ನೀವು ಅವ್ರಿಗೆ ಅವಮಾನ ಮಾಡಿ ಕಳಿಸಿದ್ರಿ ಅಂತ ಒಂದು ಬಂದಿದೆ. ಇದು ಹೀಗೆ ನಡ್ಕೊಳ್ಳೋದು ಒಬ್ಬ ಪೊಲೀಸ್ ಅಧಿಕಾರಿಗೆ ಘನತೆ ಗೌರವ ಕೊಡುವಂತ ವಿಚಾರನ ನಿಮ್ ಪ್ರಕಾರ ಈ ತರ ಆಗಿದೆ ಅಂತೀರಾ, ಆಗಿಲ್ಲ ಅಂತೀರಾ? ಬಂದಿದ್ದು ಸತ್ಯ. ಇನ್ವೆಸ್ಟಿಗೇಷನ್ ಬಂದಿದ್ದು ವಿಟ್ನೆಸ್ ಕರ್ಕೊಂಬನ್ನಿ ಅಂತಂದ್ರೆ ಸಾಕ್ಷಿದಾರ ಕರ್ಕೊಂಬಂದಿರ್ಲಿಲ್ಲ, ಕರ್ಕೊಂಬನ್ನಿ ಅಂತ ಹೇಳಿ ಕಳ್ಸಿದೆ ನನಗೆ. ಅದಕ್ಕೆ ಯಾವ ಗಂಡನಿಗೆ ನನಗೆ ಬಂದಿದ್ದು ಪೂಜಾ ಅನ್ನೋರು. ಹೌದು, ಗಂಡ ಬಂದಿರ್ಲಿಲ್ಲ. ಈಗ ಅವರು ನಿಮ್ ಬಗ್ಗೆ ಈ ತರ ಆರೋಪ ಮಾಡ್ಬೇಕು ಅಂದ್ರೆ ಅವ್ರಿಗೆ ನಿಮ್ ಮೇಲೆ ಯಾಕೆ, ಏನ್ ಕೋಪ ಇದೆ, ಏನು ಹಿಂದಿಂದ ಏನಾದ್ರು ಇತಿಹಾಸ ಇದೆಯಾ? ನಮಗೆ ಅವ್ರಿಗೆ ಸಂಬಂಧ ಇಲ್ಲ. ಮತ್ತೆ ಈ ಅಮ್ಮ ಆಗನ್ಬೇಕು ಅಂದ್ರೆ ಆ ಅಮ್ಮನಿಗೆ ಏನ್ ಕಾರಣ, ಏನ್ ದುರುದ್ದೇಶ ಅವ್ರ ಪ್ರಕಾರ, ನಿಮ್ ಪ್ರಕಾರ? ಅವ್ನು ಕೇಳ್ಬೇಕಲ್ಲ ಬ್ರದರ್, ಅವ್ನು ಕೇಳ್ಬೇಕಲ್ಲ. ನಮಗೆ ಸ್ಟೇಷನ್ ಬಂದಾಗ ಪಾಸ್ಪೋರ್ಟ್ ಬಂದಿದ್ದಾರೆ, ಪಾಸ್ಪೋರ್ಟ್ ವಿಟ್ನೆಸ್ ಕರ್ಕೊಂಬನ್ನಿ, ಮಧ್ಯಾಹ್ನ ಬನ್ನಿ ಅಂತ ಕಳ್ಸಿವಿನೇ ಬಂತು. ಅವ್ರಿಗೆ ಹ್ಯಾಂಡಿಕ್ಯಾಪ್ಟ್ ಮತ್ತೊಂದು ನಮ್ಗೆ ನಿಮ್ಗೆ ಯಾಕೆ? ಬಟ್ ಅವ್ರು ಅಂದಿರೋದು ಹಾಗಾದ್ರೆ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಸುಳ್ಳು ಅಂತಾನೆ ಹೇಳ್ಬೇಕಾಗತ್ತೆ. ನೀವು ಪ್ರಾಮಾಣಿಕವಾಗಿ ನಿಮ್ ತಾಯಿ ತಂದೆ ಮೇಲೆ ಆಣೆ, ನಿಮ್ ಮಕ್ಕಳ ಮೇಲೆ ಆಣೆ, ನೀವು ಹಂಗನ್ನೋ ಮನುಷ್ಯರೇ ಅಲ್ಲ. ಆಣೆ ಪಾಣೆ ಅವೆಲ್ಲ ಬೇಡ. ಯಾಕೆ ಬೇಡ? ನೀವು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರೋರು ಸತ್ಯ, ನೀತಿ, ನ್ಯಾಯ, ಧರ್ಮದಿಂದ ನಡ್ಕೊಳ್ಬೇಕಲ್ವಾ? ಅಲ್ವಾ? ಸೊ ಆಮೇಲೆ ಬಂದವ್ರಿಗೆ ಗೌರವ ಕೊಡ್ಬೇಕು. ಆಮೇಲೆ ಇಲ್ಲಿ ಯಾರು ಇಲಿಯಾಸ್ ಅಂತ, ಎಲ್ಲಪ್ಪ ಇಲಿಯಾಸ್, ಇವ್ರಿಗೆ ನೀವು ಇವ್ರ ವಿರುದ್ಧವಾಗಿರುವಂತ ಕಂಪ್ಲೇಂಟ್ ಕೊಟ್ಟಾಗ ಅವ್ರಿಗೆ ಏನೇನು ಹೇಳಿದ್ದಾರೆ, ಏನೇನೋ ನೀವು ಅವ್ರಿಗೆ ಏನಂತ ಹೇಳಿದಾರೆ, ಇಲಿಯಾಸ್ ಬೈದಿದ್ದಾರೆ. ಇಲಿಯಾಸ್ಗೆಲ್ಲ 2 ದಿವಸದಿಂದ ಫೋನ್ ಇಟ್ಕೊಂಡಿದ್ದೀರಂತೆ ಅವ್ರದ್ದು ಕಂಪ್ಲೇಂಟ್ ಏನಾದ್ರು ಇರ್ಲಿ, ನೀವು ಅವ್ರ ಫೋನ್ ಕಿತ್ತಿಟ್ಕೊಳ್ಳೋದಿಕ್ಕೆ ಕಾನೂನಲ್ಲಿ ನಿಮಗೆ ಅಧಿಕಾರ ಇದೆಯಾ? ಸರಿ, ಈಗ ನೀವು CCTV ಫುಟೇಜ್ ತಗೊಳ್ಳೋದಕ್ಕೆ ವಾರಂಟ್ ಕೊಟ್ಟು ಕಾನ್ಫಿಸ್ಕೇಟ್ ಮಾಡ್ಕೊಳ್ಬೇಕು. ಮೊಬೈಲ್ ಅಲ್ಲಿ ಯಾರಿದೆ ಅಂದ್ರು? ಓಡೋಗ್ಬಿಟ್ಟಿದ್ದಾನೆ. ಈಗ ಮೊಬೈಲ್ ವಾಪಸ್ ಮಾಡ್ತೀರಲ್ವಾ? ಈಗ ನಿಮ್ಮ ಸುಧಾಕರ್ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಅವ್ರಿಗೆ ಮೊಬೈಲ್ ವಾಪಸ್ ಮಾಡ್ಬಿಡಿ. ಆಗಿದೆಯಲ್ಲ, ನೋಡಿದಿರಲ್ವಾ? ಕೊಟ್ಬಿಡಿ. ಈಗ ಹೇಳ್ತೀವಿ, ಸುಧಾಕರ್ ಹೇಳಿ, ಸುಧಾಕರ್ ಹೇಳಿ, ಅವ್ರ ಮೊಬೈಲ್ ವಾಪಸ್ ಮಾಡಿ. ನಿಮ್ದೇನ್ ಕಂಪ್ಲೇಂಟ್? ಏನು ಬೇಡ, ನಿಮಿಷ
ಮನೆ ಹತ್ರ ಬಂದು ಎತ್ತಾಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ಅಂತ ಏನ್ ಮಾಡಿದೀವಿ ಹೇಳಿ? ಇಲ್ಲಲ್ಲ, ಅಲ್ಲಿ ಹೇಳ್ತೀನಿ, ನಾನು ಕೇಳ್ತೀನಿ. ಈಗ ತಗೊಳ್ಳಿ, ಅದಕ್ಕೆ ತಕ್ಕನಾಗಿ ಸಿಡಿ ತಗೊಳ್ಳಿ. ಅವರು ಕರೆದಾಗ ಕೇಳಿದಾಗ ಕೊಡ್ರಣ್ಣ, ನೀವೇನ್ ಮಾಡೋದು. ಈಗ ಅವ್ರು ಕೊಡ್ತಾರೆ, ಈ ಕಡೆ ಬಂದ್ರ ಪೊಲೀಸ್ ಸ್ಟೇಷನ್ ಮುಂದೆ ವಿಚಾರ ಏನ್ ಅರುಣ್ ಬಂದಿಲ್ವಾ? ಅರುಣ್ ಬಂದಿಲ್ವಾ? ಬನ್ನಿ. ಕೊಡಿ, ಅದೆಲ್ಲ ರೆಕಾರ್ಡ್ ಆಗ್ತದೆ. ನಮ್ಮವ್ರು ತೆಗಿರೋಣ. ಫೋಟೋ ಇಲ್ಲ, ಕಾರಣ ಗಿರಣ ಇವರಲ್ಲ, ಹಾಗಾಗಿ ಇವ್ರು ನಾಗರಾಜು ಮಾತಾಡ್ತಿರೋ, ನೀನ ಕಾಯಿ ಮಾತಾಡೋದು ಸೆಂಟ್ರಲ್ ಯಾಕೆ ಮಾತಾಡ್ತೀವಿ? ಅಣ್ಣ, ಏನೋ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಫೋನ್ ಇಟ್ಕೊಂಡು ನೀವು ನಮ್ಮಂತ ಪಕ್ಷಕ್ಕೆ ಬರ್ತೀರಾ, ಕಳ್ಳರ ಮುಂದೆ ಸುಳ್ರಿಂದ ಓಡಾಡ್ತಿರಲ್ಲಪ್ಪ. ಇವತ್ತಿಂದ ಓಡಾಡ್ರಣ, ಸ್ವಲ್ಪ ಪಕ್ಷಕ್ಕೆ ಗೇಣಿಗೆ ಕೊಟ್ಟು ಕೆಲಸ ಮಾಡ್ರಿ. ಈಗ ಸುಧಾಕರ್ ಅವರೇ, ಥ್ಯಾಂಕ್ ಯು. 1 ನಿಮಿಷ ಬನ್ನಿ, ಸ್ವಲ್ಪ ನೆರಳಲ್ಲಿ ಮಾತಾಡಿ. ಇಲ್ಲ ಇಲ್ಲ, ಇಲ್ಲೇ ಮಾತಾಡ್ಬೋದು. ಇಲ್ಲ ಎಲ್ಲ ಮಾತಾಡ್ಬೇಕು ಅಂತ ನೀವು, ಯಾಕಂದ್ರೆ ಈಗ ಅವರು SI ಇಲ್ಲ, ಅವ್ರು ಯಾವ ಏನ್ ಹೇಳ್ತಿತ್ತು ಅದು ನಿಮ್ಗೆ ಹೇಳ್ಬಿಡ್ತೀನಿ. ಎಲ್ಲರನ್ನು ಕೇಳಿ ನೋಡಿ. ನನಗೆ ಅವರು ಯಾವ ಪರಿಚಯ ಇಲ್ಲ, ಆದ್ರೆ ನಿಮಗ್ ಗೊತ್ತಿದೆ KRS ಪಕ್ಷದವರು ಪೊಲೀಸರ ದಬ್ಬಾಳಿಕೆಗೆ ಹೆದರ್ದೇನೆ ಒಂದಷ್ಟು ನ್ಯಾಯ ನೀತಿ ಕೇಳ್ತಾ ಇದಾರೆ, ಧೈರ್ಯವಾಗಿ ಕೇಳ್ತಾ ಇದಾರೆ. ಸರಿ, ನಾನು ಏನು ಯಾವ್ದೋ ಈ ಸ್ಟೇಷನ್ ಬರುವಂತ ಉದ್ದೇಶ ನನಗೆ ಇರ್ಲಿಲ್ಲ. ನಾಗಮಂಗಲಕ್ಕೆ ಬಂದಿದ್ವಿ, ಅವ್ರೇನೋ ಸಮಸ್ಯೆ ಹೇಳ್ಕೊಂಡು ಬಂದು ಅವರು ಅಲ್ಲೇನೋ ಒಂದ್ ಹಿಂದೆ ಘಟನೆ ನಡೆದಿದ್ದಂತೆ, ಯಾರು ಅರುಣ್ ಅವರ ಇನ್ಸಿಡೆಂಟ್. ಅವಾಗ ಅವ್ರಿಗೂ ಇನ್ಸ್ಪೆಕ್ಟರ್ಗೂ ಒಂದ್ ಸ್ವಲ್ಪ SI ಅವ್ರಿಗೂ ಜಟಾಪಟಿ ಆಗಿ ನನಗೆ ಮೈ ಉರಿಯುತ್ತೆ. ಸೊ ಹಾಗಾಗಿ ಅಲ್ಲಾದಾಗ ಅದೇನೋ ಇವರಿಗೆ ಒಂದು ಹಳೆ ದ್ವೇಷ, ಸಿಟ್ಟು, ಸೇಡು ಇತ್ತೇನೋ ಇರಬಾರ್ದು. ಒಬ್ಬ ಸರ್ಕಾರಿ ಅಧಿಕಾರಿ, ನಾನೊಬ್ಬ ಸರ್ಕಾರಿ ನೌಕರರಾಗಿದ್ದವ್ರ ಮಗ, ಇರಬಾರ್ದು. ಇವತ್ತು ಹೆಣ್ಣು ಮಗಳು ಪಾಸ್ಪೋರ್ಟ್ಗೆ ಅಂತ ಬಂದಾಗ ಈಗ ಆಕೆಗೂ ಇವ್ರಿಗೂ ಯಾವ ಹಿಂದಿನ ಪರಿಚಯನೂ ಇಲ್ಲ. ಈಗ ಅಲ್ಲಿ ಬಂದ್ರು ಪಾಸ್ಪೋರ್ಟ್ಗೆ ವೆರಿಫಿಕೇಶನ್ಗೆ ಅಂತ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಕೊಂಡು ಮನೆಗೆ ಹೋದ್ರು. ಮನೆಗೆ ಹೋದಾಗ ಯಾವ್ದಾದ್ರು ದ್ವೇಷ ಇದ್ರೆ ತಾನೇ ಆ ಹೆಣ್ಮಗಳು ಇವ್ರ ಮೇಲೆ ಏನಾದ್ರು ಹಿಂದಿನ ದ್ವೇಷನೋ ಇನ್ನೊಂದು ಅಥವಾ ಅವಮಾನ ಆಗಿದ್ರೆ ತಾನೇ ಹೇಳಕ್ಕಾಗೋದು. ಈಗ ಆಕೆ ಏನ್ ಹೇಳ್ತಿದ್ದಾರೆ, ಇವತ್ತು ಹೋದಾಗ ಆಕೆ ಕಣ್ಣಲ್ಲಿ ನೀರು ಹಾಕೊಂಡು ಇದು ಪಾಸ್ಪೋರ್ಟ್ ಬೇಡ, ಎಂತದ್ದು ಬೇಡ, ನನಗೆ ಇವ್ ಸಹವಾಸನೆ ಬೇಡ, ನಾನು ಅವ್ನು ಯಾವನ್ ಏನಾದ್ರು ಅವ್ನು ಸತ್ರೆ ಸಾಗಿ ಬದುಕದೆ ಬದ್ಲಿ ನಾನಂತೂ ಯಾವ ಕಂಪ್ಲೇಂಟು ಕೊಡಲ್ಲ ಅನ್ನೋ ಸ್ಥಿತಿಲಿ ದುಃಖದಲ್ಲಿದ್ದಾರೆ. ಏನಾದ್ರು ಬೋದು ಇಷ್ಟೇ 3-4 ಸೆಂಟೆನ್ಸ್ ಅವ್ರು ಹೇಳಿದ್ರು ಬಹಳ ಸ್ಪಷ್ಟವಾಗಿ. ಹೋದೆ ಯಾರು ಏನು ಅಂದ್ರು, ನೋಡು ಇಲ್ಲಿ ಯಾರ ಹೆಸರು ಅರುಣ್ ಗಂಡ, ಏನ್ ಮಾಡ್ಕೊಂಡಿದ್ದಾರೆ ದಿನಸಿ. ಓ ಅವ್ರದ್ದು ಒಂದು ಕಾಲು ಊನ ಆಗಿದೆಯಲ್ವಾ? ಹೌದು ಸರ್. ಇನ್ನೊಂದು ಕಾಲು ಮುರಿತೀನಿ ಅಂತ ಹೇಳ ಅವನಿಗೆ. ಇಷ್ಟನ್ನ ಈ 4-5 ಸೆಂಟೆನ್ಸ್ ನ ಅಮ್ಮ ಹೇಳ್ಬೇಕು ಅಂದ್ರೆ, ಹುಟ್ಟಿಸ್ಕೊಂಡು ಹೇಳ್ಬೇಕು ಅಂದ್ರೆ ಆಕೆಗೆ ಏನಾದ್ರೂ ಒಂದ್ ಇರ್ಬೇಕಲ್ಲ ಕಾರಣ. ಸೊ ಹಾಗಾಗಿ ಈಗ ನಿಮ್ ಇನ್ಸ್ಪೆಕ್ಟರ್ ಹೇಳ್ತಿದಾರೆ, ನನ್ನ ಮಕ್ಕಳ ಮೇಲೆ ಆಣೆ ಮಾಡಲ್ಲ, ಅಪ್ಪನ ಮೇಲೆ ಆಣೆ ಮಾಡಲ್ಲ, ಇನ್ನೊಂದ್ ಮಾಡಲ್ಲ. ನಾನು ಹಂಗಂದಿಲ್ಲ. ಸೊ ನಮ್ಗೆ ಆಣೆ ಮಾಡೋದು ಅಗತ್ಯ ಇಲ್ಲ. ಆದ್ರೆ ನಮಗನಿಸ್ತಾ ಇದೆ, ಹೌದು ಅಧಿಕಾರಿಗಳು ಪೊಲೀಸರು ಇದೇ ತರಹದ ದರ್ಪ, ದೌರ್ಜನ್ಯ, ದುರಹಂಕಾರ ತೋರಿಸ್ತಾರೆ. ಈಗ ನಾನು 4 ವರ್ಷ ಅಮೆರಿಕದಲ್ಲಿ ಬಂದವನು, ನನಗೆ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ನಾನು ಬೇರೆ ದೇಶದಲ್ಲಿ ಹೋಗಿ ದುಡ್ಕೊಂಡು ಬರಕ್ ಆಗ್ತಾ ಇತ್ತಾ? ನಮ್ಮ ದೇಶದಲ್ಲಿ ಜನಸಂಖ್ಯೆ ಕೋಟಿ ಹತ್ರ 140, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರಿರುವಂತಹ ದೇಶ ಇವತ್ತು. ದೇಶದೊಳಗಡೆ ಸರಿಯಾಗಿ ಊಟಕ್ಕೆ ಗತಿ ಇಲ್ಲ, ಕೆಲಸಕ್ಕೆ ಗತಿ ಇಲ್ಲ, ಬೇರೆ ದೇಶಕ್ಕಾದ್ರೂ ಹೋಗಿ ದುಡ್ಕೊಂಡು ಬರ್ತೀವಿ ಅಂತಿರುವಾಗ ಪೊಲೀಸ್ ವೆರಿಫಿಕೇಶನ್ ನಿನ್ನೆ ತಾನೇ ನನ್ನ ಹೆಂಡತಿ ಹೋಗಿದ್ರು ಎಲ್ಲಿಗೆ ರಿನ್ಯೂವಲ್ಗೆ, ಕೋರಮಂಗಲ ಪೊಲೀಸ್ ಸ್ಟೇಷನ್ ರಿನ್ಯೂವಲ್ಗೆ. 1 ನಿಮಿಷದಲ್ಲಿ ಮಾಡಿ ಮೇಡಮ್ ಆಯ್ತು ಮೇಡಮ್ ಅಂತೇಳಿ ರಿನ್ಯೂವಲ್ ಮಾಡಿ ಬಂದ್ರು. 4 ದಿವಸದಲ್ಲಿ ಮನೆಗೆ ಪಾಸ್ಪೋರ್ಟ್ ಬಂತು. 1 ವಾರದಿಂದ ನಾನೇ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ ಊರ್ವಶಿ ಥಿಯೇಟರ್ ಹತ್ರ, ಇಲ್ಲಿ ಪಾಸ್ಪೋರ್ಟ್ ಆಫೀಸಲ್ಲಿ. ಅದಾದ 3 ದಿವಸಕ್ಕೆ ಫೋನ್ ಬಂತು, ಎಲ್ಲಿಂದ? ಕೋರಮಂಗಲ ಪೊಲೀಸ್ ಸ್ಟೇಷನ್ ವೆರಿಫಿಕೇಶನ್ ಬಂದಿತ್ತು. ಹೋಗಿ 1 ನಿಮಿಷದಲ್ಲಿ ಮುಗಿಸಿ ಕಳಿಸ್ಬಿಟ್ರು. ಅಷ್ಟು ನಿಯತ್ತಾಗಿ ಕೆಲಸ ಮಾಡಿದ್ರು ಕೋರಮಂಗಲ ಪೊಲೀಸ್ ಸ್ಟೇಷನ್ ಅವರು. ಪಾಸ್ಪೋರ್ಟ್ ಮನೆಗೆ ಬಂದ್ಬಿಡ್ತು. ಈ ತರಕ್ಕಿರುವಾಗ ನನ್ನ ಮೇಲೆ 9 ಕೇಸ್ ಇದೆ, ನಾನು ರಿನ್ಯೂವಲ್ ಹಾಕೋಬೇಕು. ನನ್ನ ಮೇಲೆ ರಿನ್ಯೂವಲ್ ಹಾಕೊಳ್ಳುವಾಗ ನಾನು ಇವ್ನು ದೇಶ ಬಿಟ್ಟು ಓಡೋದ್ರೆ ಕಷ್ಟ ಆಗುತ್ತೆ ಅಂತ ಏನೋ ನಿಮ್ಗಿದ್ರೆ ನೀವು ಅದಕ್ಕೆ ವೆರಿಫಿಕೇಶನ್ ಕೊಡ್ಬೇಕು. ಇವ್ರ ಮೇಲೆ ಯಾವ ಕೇಸು ಇಲ್ಲ, ಇವ್ರ ಮೇಲೆ ಯಾವ ಕೇಸ್ ಇಲ್ಲ. ಯಾರ ಮೇಲೆ ಕೇಸ್ ಇಲ್ದಿರೋ ಅಂತವ್ರು ದೇಶಪ್ಪ ಎಲ್ಲರೂ ದುಡಿಲಿ, ಹೋಗ್ಲಿ, ಬೇರೆ ದೇಶ ನೋಡ್ಕೊಂಡು ಬರ್ಲಿ, ಅದು ದುಡಿತಕ್ಕಾದ್ರೂ ಹೋಗ್ಲಿ ಅಂತ ಪಾಸ್ಪೋರ್ಟ್ ನಿಮಿಷದಲ್ಲಿ ಮಾಡ್ಬೇಕು. ನನ್ನ 2 ಮಕ್ಕಳು ಅಮೆರಿಕದಲ್ಲಿ ಉಳಿದವ್ರು, ಅವ್ರ ಪಾಸ್ಪೋರ್ಟ್ 5 ನಿಮಿಷದಲ್ಲಿ ಮಾಡ್ಸ್ಕೊಂಡು ಬಂದ್ವಿ ನಾವು. ಇಲ್ಲಿ ತರಕ್ಕೆ ಪಾಸ್ಪೋರ್ಟ್ ಆಫೀಸ್ ಅಲ್ಲ, ಅಲ್ಲಿ ನಮ್ ಕಾರ್ಪೊರೇಷನ್ ಪುರಸಭೆ ಇರುತ್ತಲ್ಲ, ಪುರಸಭೆ ತರಕ್ ಹೋದ್ರೆ ಅಪ್ಲಿಕೇಶನ್ ಕೊಡ್ತಾರೆ, ಪಟ್ ಅಂತ 1 ವಾರ 10 ದಿವಸದಲ್ಲಿ ತೀಸ್ಕೊಡ್ಬೇಕು, ಕೊಟ್ಬಿಡ್ತಾರೆ. ಪಾಸ್ಪೋರ್ಟ್ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ, ಪಾಸ್ಪೋರ್ಟ್ ಏನೋ ಸರ್ಕಾರ ಕೊಡುವಂತ ದೊಡ್ಡದ ಒಂದೇನೋ ಫೇವರ್ ತರಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ದಯವಿಟ್ಟು ಪಾಸ್ಪೋರ್ಟ್ಗೆ ಅಂತ ಬಂದವರಿಗೆ ಅನಗತ್ಯವಾದದನ್ನ ಕೇಳೋದು ದುರಹಂಕಾರ, ದುರ್ನಡತೆ ಮತ್ತು ಅಧಿಕಾರಿಕ ತಕ್ಕದಲ್ಲಿ ನಡವಳಿಕೆ. ನಿಮ್ಮ ಇನ್ಸ್ಪೆಕ್ಟರ್ ಎಲ್ಲ ಲೈವ್ ಆಗ್ತಾ ಇದೆ. ನಾನು ಐ ಆಮ್ ಗೋಯಿಂಗ್ ಟು ಸೆಂಡ್ ದಿಸ್
ವಿಡಿಯೋ ಯಾರು ಬಾಲಚಂದ್ರ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅಂತ ನಿಮ್ಮ SP ಕಳಿಸ್ತೀನಿ, ಬೇರೆಯವ್ರಿಗೂ ನಾನು ಕಳಿಸ್ತೀವಿ. ದಯವಿಟ್ಟು ಪಾಸ್ಪೋರ್ಟ್ ವಿಚಾರದಲ್ಲಿ ನಾನು ಈ ಮೂಲಕ ಏನ್ ಹೇಳ್ತಾ ಇದ್ದೀನಿ, ರಾಜ್ಯದ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ವರೆಗೂ ಪಾಸ್ಪೋರ್ಟ್ ಅಂತ ಬಂದಿದ್ರೆ ಅವನ ಮೇಲೆ ಏನಾದ್ರೂ ನಾನ್ ಬೇಲಬಲ್ ಅಫೆನ್ಸ್ಗಳು ಮತ್ತೆ ಕೋರ್ಟ್ ಕೇಸ್ಗಳು ಪೆಂಡಿಂಗ್ ಇದ್ರೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದು ಮಾಡಿ. ಮಿಕ್ಕವರಿಗೆ ಗುಡ್ ಲಕ್ ಅಂತ, ಗುಡ್ ಲಕ್ ಅಂತ ಅಲ್ಲ, ಅವ್ರಿಗೆ ಬಂದವರಿಗೆ ಗುಡ್ ಲಕ್, ಹೋಗ್ಬಾರಪ್ಪ, ಇನ್ನೇನಾದ್ರು ಸಹಾಯ ಬೇಕು ಅಂದ್ರೆ ನಾನು ಮಾಡ್ತೀನಿ. ನಿಮಗೆ ನನ್ಗೆ 80,000 ಸಂಬಳ ಬರ್ತದೆ, 90,000 ಬರ್ತದೆ, 50,000 ಬರ್ತದೆ, ನಿಮ್ಮ ಕೆಲಸಕ್ಕೆ ನಾನಿರೋದು. ನಿನ್ಗೇನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಬಾರವ ನಾನು ಮಾಡ್ಕೊಡ್ತೀನಿ ಅಂತ ನೀವು ಹೇಳ್ಬೇಕು. ದಯವಿಟ್ಟು ಎಲ್ಲಾ ಪೊಲೀಸರು, ಕರ್ನಾಟಕದಲ್ಲಿರುವಂತಹ ಎಲ್ಲಾ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ತಿಳ್ಕೊಳ್ಳಿ. ದೇಶದಲ್ಲಿ ಅರಾಜಕತೆ ಇದೆ, ಒಂದು ರೀತಿಯಲ್ಲಿ ಏನಂತಾರೆ ನಿರುದ್ಯೋಗ ಇದೆ, ಸಮಸ್ಯೆಗಳಿದೆ. ಬೇರೆ ದೇಶಕ್ಕೆ ಉದ್ಯೋಗಕ್ಕೂ ಅಥವಾ ನೋಡ್ಕೊಂಡು ಬರೋದಕ್ಕೂ ಮಕ್ಕಳಿಗೆ, ನನ್ನ ಮಗಳು ಅಮೆರಿಕದಲ್ಲಿ ಓದ್ತಾ ಇದ್ದಾಳೆ, ನನ್ನ ಮಗಳು ನೋಡ್ಬೇಕು ಅಂತ ನನ್ನ ತರ ಇದ್ದವರು ಒಂದು ಪಾಸ್ಪೋರ್ಟ್ ಬೇಕು, ಒಂದು ವೀಸಾ ಬೇಕು ಅಂದ್ರೆ ಪಾಸ್ಪೋರ್ಟ್ ಕೊಡೋದಕ್ಕೆ ಜನ ಅಧಿಕಾರಿಗಳ ತರ ಆಟ ಆಡಿಸಿದ್ರೆ ಸಂಬಂಧಗಳು ಕೆಡಲ್ವಾ? ಆ ಮಗುಗೆ ನಮ್ಮಪ್ಪ ಬರ್ಬೇಕು ಅಂತ ಇರುತ್ತೆ, ಬೇರೆ ಬೇರೆ ಇವೆಲ್ಲ. ಅದಕ್ಕಿಂತ ಮುಖ್ಯವಾಗಿ ಬಡವರು ಗಿಲ್ಫ್ ದುಡಿಬೇಕು ಅಂತಿರುವಂತವ್ರಿಗೆ ನೀವು ಈ ತರ ಆಡ್ಸೋದು ತಪ್ಪು, ದುರಹಂಕಾರ. ನೀವು ದೇಶದ್ರೋಹ ಮಾಡಿ ಕೆಲಸ ಮಾಡ್ತಾ ಇದ್ದೀರಾ. ಅವ್ರಿಗೆ ಎನ್ಕರೇಜ್ ಮಾಡಬೇಕು, ಹೋಗ್ರಯ್ಯ ಅಂತ. ಅದು ಬಿಟ್ಟು ಇಲ್ಲಿ ಕರ್ಸ್ಕೊಂಡು ಮಾಡೋಂಥದ್ದು ನಿಮ್ಮ ಅವ್ರಿಗೆ ಏನಿದೆಯೋ ದೇವ್ರು ನೋಡ್ಕೊಳ್ತಾನೆ. ನಾನು ಅವ್ರಿಗೆ ನೀವು ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಪತ್ರ ಬರೀರಿ, ಮಹಿಳಾ ಆಯೋಗಕ್ಕೆ ಪತ್ರ ಬರೀರಿ, ಮತ್ತೆ ಮಾನವ ಹಕ್ಕುಗಳ ಪತ್ರ ಬರೀರಿ ಅಂತ ಹೇಳಿದ್ರೆ ಅವರು ಇಲ್ಲ ಸರ್ ನನ್ಗೆ ಬೇಕಾಗಿಲ್ಲ ಸರ್, ಕಥೆನೇ ಬೇಡ, ಪಾಸ್ಪೋರ್ಟ್ ಬರ್ಲಿ ಬಿಡ್ಲಿ ಅಂತ ಕೆಲಸ ಮಾಡ್ಕೊಂಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಅವ್ರ ಪರವಾಗಿ ಬರೆಯಕ್ಕಾಗಲ್ಲ. ಆದ್ರೆ ನಾನು ಹೇಳ್ತಾ ಇದೀನಿ, ಆ ಹೆಣ್ಮಗಳಿಗೆ ಹೇಳಿದ್ದಾರೆ, ಆ ಹೆಣ್ಮಗಳಿಗೆ ಇವರೇ ಹೇಳ್ದಂಗೆ ಇವ್ರ ಪರಿಚಯನೇ ಇಲ್ಲ. ಪರಿಚಯ ಇಲ್ಲದಿರೋರ ಮೇಲೆ ಏನಂತಾರೆ, ಏನು ಸುಳ್ಳು ದೂರು ಹೇಳಬೇಕು ಅಂದ್ರೆ, ಸುಳ್ಳು ಆರೋಪ ಮಾಡಬೇಕು ಅಂದ್ರೆ, ಇಲ್ಲ ಹೆಣ್ಮಗಳು ತಪ್ಪಿರ್ಬೇಕು, ಇಲ್ಲ ಸುಳ್ಳು ದೂರಿನಲ್ಲಿ ಸತ್ಯಾಂಶ ಇರಬೇಕು. ಒಂದು. ಎರಡನೇದು, ಈಗ ಇಲಿಯಾಸು ಈಗಲೇ ನೋಡಿ 2 ದಿವಸದಿಂದ ಫೋನ್ ನಿಮ್ಮ ಕಚೇರಿಲಿತ್ತು. ಖಾಸಗಿ ಆಸ್ತಿಯನ್ನ ನೋಟಿಸ್ ಕೊಡದೆ ಅಥವಾ ಕಾನೂನುಬದ್ಧವಾಗಿ ಕಿತ್ತಿಟ್ಕೊಳ್ಳಕ್ಕೆ ಯಾವ ಅಧಿಕಾರ ಇಲ್ಲ. ಕ್ರಿಮಿನಲ್ ಕೇಸ್ ಆಗದೆ ಇದೆಯಾ? ಇದೆಯಲ್ವಾ? ನೀವೇ ಹೇಳಿ, ಪೊಲೀಸರು ಕಾನ್ಸ್ಟೇಬಲ್ another 4-5 years you're going to be an SI ಅಲ್ವಾ? ಅವರು ಈಗ ನಿಮ್ಮ ಅಧಿಕಾರಿ ಇದ್ದಾರೆ SI, ಅದೇ ಸ್ಥಾನದಲ್ಲಿ ನೀವು ಕೂತ್ಕೊಂಡಿರ್ತೀರಾ ಸುಧಾಕರ್ ಅವರೇ. ಅದಾದ್ಮೇಲೆ ನೀವು ಟೈಮ್ ಪರ್ಮಿಟ್ಸ್, ಇಫ್ ಯು ಹ್ಯಾವ್ ಎ ಲಾಂಗ್ ಡ್ಯೂರೇಷನ್ ಆಫ್ ಸರ್ವಿಸ್, ನೀವು ಏನು DYSP ತನಕ ಆಗ್ಬೋದು ನಿಮ್ ಸರ್ವಿಸ್ ಪ್ರಕಾರ ಅಲ್ವಾ? ಟೈಮ್ ಇದೆ, ಆಗಿ ಒಳ್ಳೆ ಕೆಲಸ ಮಾಡಿ. ನಾವು ಅದನ್ನೇ ಹೇಳೋದು. ಆದರೆ ಕಾನೂನು ತಿಳ್ಕೊಳ್ಳಿ, ಖಾಸಗಿ ಹಕ್ಕು. ಈಗ ಆತನ ಫೋನ್ ತಗೊಂಡು ಅದ್ರಲ್ಲಿ ಏನಾದ್ರೂ ಇದ್ರೆ ಖಾಸಗಿ ಹಕ್ಕುಗಳು ಅಂತಿರುತ್ತೆ. ಇಡೀ ಸಂವಿಧಾನ ನಿಂತಿರೋದೇ ಮನುಷ್ಯನ, ಭಾರತೀಯನ, ಪ್ರತಿಯೊಬ್ಬ ದೇಶದ ಪ್ರಜೆಯ ಮೂಲಭೂತ ಹಕ್ಕುಗಳ ಮೇಲೆ. ಖಾಸಗಿ ಆಸ್ತಿ ಅಂತಿರುತ್ತೆ, ಅದನ್ನ ದಬ್ಬಳಕೆ ಮಾಡಿ ನಾವು ಹೋಗಿ ಮನೆ ಕಟ್ಟಬೇಕಾಗುತ್ತೆ ಇನ್ನೊಬ್ಬನ ಆಸ್ತಿ ಮೇಲೆ, ಇಲ್ವಲ್ಲ? ಪೊಲೀಸರಂತೂ ಇದು ಮಾಡ್ಲೇಬಾರ್ದು. ಯಾಕಂದ್ರೆ ನೀವು ಇರೋದೇನೆ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ. ನಿಮ್ಮ ಇನ್ಸ್ಪೆಕ್ಟರ್ ಇಲ್ಲಿ ನೀವೇ ನೋಡಿದ್ರಿ, 2 ದಿವಸ ನಾನು ಇಟ್ಕೊಂಡಿದ್ದೆ, ಅವ್ನು ಫೋನ್ ಕೊಟ್ಬಿಟ್ಟು ಹೋಗ್ಬಿಟ್ಟ. ಫೋನ್ ಕೊಟ್ಬಿಟ್ಟು ಹೋದ್ರೆ ನೀವು ಇಟ್ಕೊಳ್ಳೋದಕ್ಕೆ ಇದು ಬೇರೆ ತರದ ಕಾನೂನು ಕಾರ್ಯವಾಹಿ ಮಾಡಬೇಕಾಗಿತ್ತು. ಇದು ನಮ್ಮ ಹತ್ರ ಬಂದಿದೆ, ದಯವಿಟ್ಟು ಇದು ಫೋನ್ ಅವರು ವಾಪಸ್ ತಗೊಂಡು ಹೋಗಿ ಅನ್ನುವಂಥದ್ದು ಒಂದು ನಡೆಸಿ ಅವನಿಗೆ ಫೋನ್ ಕೊಡಬೇಕಾಗಿತ್ತು ನೀವು. ಅದನ್ನ ಬಿಟ್ಟು 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಫೋನ್ ಅನ್ನ ಇಟ್ಕೊಂಡು ಈ ಕೇಳಿದ ತಕ್ಷಣಕ್ಕೆ ಕೊಟ್ಬಿಟ್ರೆ ಇದು ನಿಮ್ಮ ಹತ್ರ ಕಾನೂನು ಬಾಹಿರವಾಗಿ ಇನ್ಸ್ಪೆಕ್ಟರ್ ಹತ್ರ ಇತ್ತು ಅಂತ ರುಜುವಾತಾಯ್ತು. ಕಾನೂನು ಬಾಹಿರವಾಗಿ ಇಟ್ಕೊಂಡಿರೋದು ರುಜುವಾತಾಯ್ತು. ನೀವೇ ಫೋನ್ ಕೊಟ್ಟು ಫೋಟೋ ತೆಗೆಸ್ಕೊಂಡಿದ್ದೀರಾ. ಈಗ ಆ ವ್ಯಕ್ತಿಗೆ ಸರಿಯಾಗಿ ಅವ್ರು ಕೇಸ್ ಹಾಕಿದ್ರೆ, ನನ್ನ ಅದಕ್ಕೆ ಅತಿಕ್ರಮಣ ಮಾಡಿ ನನ್ನಿಂದ ಕದ್ದಿದ್ರು ಇವರು ಅಂತ ಕೇಸ್ ಹಾಕಿದ್ರೆ ಕೇಸು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕಾದ್ರೆ ನೀವು SP ಆಫೀಸಲ್ಲಿ. ದಯವಿಟ್ಟು ಅಂತ ಮಾಡಕ್ ಹೋಗ್ಬೇಡಿ. ಅವ್ರದ್ದು ಏನಿದೆ ನಾನು ಅಲ್ಲಿ ವಿಚಾರಿಸ್ತೀನಿ, ಆಚೆ ಹೋಗಿ ವಿಚಾರಿಸ್ತೀನಿ. ನಿಮ್ಗೆ ಇಷ್ಟು 2 ವಿಚಾರಕ್ಕೆ, ಇನ್ನೊಬ್ಬರಿಗೆ ಏನಿದೆ ಅದನ್ನ ಅಲ್ಲೇ ಹೇಳ್ತೀನಿ. 2 ವಿಚಾರ ನನ್ನ ಗಮನಕ್ಕಿರೋದು, ನಾನು ಇನ್ಯಾವುದೂ ಕೇಳೋದಿಲ್ಲ. ಆದ್ರೆ ನಿಮ್ಮ ರವಿಕುಮಾರ್ ಅವ್ರ ಬಗ್ಗೆ ಒಂದಷ್ಟು ದೂರುಗಳು ಬರ್ತಾ ಇದೆಯಾ, ದುರ್ವರ್ತನೆ, ದುರಹಂಕಾರ, ಗಾಂಚಲಿ, ಇವೆಲ್ಲ ಬೇಡ ಜನರ ಹತ್ರ. ಜನ ತೆರಿಗೆ ಹಣದಲ್ಲಿ ಸರ್ಕಾರಿ ಸೇವೆ ಅನ್ನೋದನ್ನ ಯಾವುದೋ ಪೂರ್ವ ಜನ ಓದಿಸ್ಕೊಂಡಿರ್ತಾರ. ನಾನು ಇವತ್ತು ಸರ್ಕಾರದ ಋಣದಲ್ಲಿ ಯಾಕೆ ಗೊತ್ತಾ, ನಮ್ಮಪ್ಪ ಸರ್ಕಾರಿ ನೌಕರಿ. ಜನರ ತೆರಿಗೆ ಹಣದಲ್ಲಿ ಸಂಬಳ ಬರುತ್ತೆ. ಮತ್ತೆ ನಾವು ಮಾಡೋ ಕೆಲಸ ಎಂತದ್ದು ಜನಾರ್ದನನ ಸೇವೆ. ಯಾವ ಜನಾರ್ದನ? ಜನತಾ ಜನಾರ್ದನನ ಸೇವೆ. ಜನರ ಸೇವೆ ಮಾಡಿ ಸಂಬಳನೂ ತಗೊಳ್ರಪ್ಪ ಅನ್ನುವಂಥದ್ದು ಎಷ್ಟು ಜನರಿಗೆ ಸಿಕ್ಕಿರುತ್ತಾ? ಸರಿ, ದೇಶದೊಳಗಡೆ ನಾಡು ಕಟ್ಟಬೇಕಾಗಿರುವಂತ ಯೋಧರು ನೀವು, ಇನ್ನು ಸರ್ಕಾರಿ ನೌಕರರು, ಪೊಲೀಸರು ಸೇರ್ಬೇಕು. ಅಲ್ಲಿ ಗಡಿನಲ್ಲಿ ಕಾಯ್ತಿರೋ ಸೈನಿಕರದಷ್ಟೇ ದೊಡ್ಡ ಮಟ್ಟದ ಜವಾಬ್ದಾರಿ ನೀವು. ದಯವಿಟ್ಟು ಅದನ್ನು ನಿಭಾಯಿಸಿ. ದೇಶ ಹಾಳಾಗಿ ಹೋಗ್ತಾ ಇದೆ. ಇಲ್ಲಿ ಅರಾಜಕತೆ ಆದಾಗ ನೋಡಿದ್ರಲ್ಲ ಬೆಂಗಳೂರಲ್ಲಿ ಮೊನ್ನೆ ಪ್ರಾಮಾಣಿಕ ಅಧಿಕಾರಿ. ಆವತ್ತೇನೆ ನಾನು ದಯಾನಂದ್ ಅವ್ರ ಬಗ್ಗೆ, ಅವರು ಬೆಂಗಳೂರಲ್ಲಿ ಸಿಗರೇಟ್ ಸ್ಮೋಕಿಂಗ್ ಬಗ್ಗೆ ಒಂದು ದೊಡ್ಡ ಅಭಿಯಾನ ಮಾಡಿಸಿ 20 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ರು ಹಿಂದಿನ ದಿವಸ ಕೇಸ್ಗಳು ಹಾಕಿಸಿ. ನಾನು ಅದನ್ನು ಶಬಾಷ್ ಅಂತೇಳಿ ನಾನು ನೋಡಿದಂಗೆ ಇವರು ಬಹಳ ಏನು ಆನೆಸ್ಟ್ ಇದ್ದಂಗಿದ್ದಾರೆ, ಮತ್ತೆ ಟ್ರಾನ್ಸ್ಪರೆನ್ಸಿ ಇದೆ. ಆವಾಗ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಇಷ್ಟು ನೋಡಿದ್ದೆ ಅಂದ್ಕೊಂಡು ನಾನು ಅವ್ರಿಗೆ ಬರೆದಿದ್ದೆ. ಅದಾದ್ಮೇಲೆ ನೋಡ್ತೀವಿ ಮಾರನೇ ದಿವಸನೇ ಇವಾಗ ತಲೆದಂಡ ಆಗಿದೆ. ಒಳ್ಳೆ ಅಧಿಕಾರಿಗಳನ್ನ ಯಾವನು ಉಳಿಸ್ತಾ ಇಲ್ಲ. ಬಾಲ ಬಡುಕರನ್ನ, ಚಮಚಗಳನ್ನ ಬೂಟ್ ನೆಕ್ಕೋ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಮರ್ಯಾದೆ ಇರುವಂತದ್ದು. ಮಧುಕರ್ ಶೆಟ್ಟಿ ನಮಗೆ ಪರಿಚಯದ ಸ್ನೇಹಿತರಾಗಿದ್ರು. ಅವ್ರ ಬಗ್ಗೆ ನಾವು ಹೊಗಳದಷ್ಟು ಯಾರು ಹೊಗಳಿಲ್ಲ. ನಾವು KRS ಪಕ್ಷದವರು ಒಳ್ಳೆ ಅಧಿಕಾರಿಗಳು ಯಾವತ್ತೂ ಜೊತೆಗೆ ನಿಲ್ತೀವಿ. ಆದ್ರೆ ಇವತ್ತು ಒಳ್ಳೆ ಅಧಿಕಾರಿಗಳನ್ನ ಈ ಲೋಕಲ್ ರಾಜಕಾರಣಿಗಳು ಏನ್ ಇದು ಮಾಡ್ಕೊಂಡಿದ್ದಾರೆ, ಅವ್ರು ಬೂಟ್ ನೆಕ್ಕೋದಕ್ಕೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವು ನಿಮ್ಮ ಕಾಕಿ ಕದರ್ ತೋರಿಸಿ. ಯಾವಾಗ ಸಂವಿಧಾನ ನಿಮ್ಮ ಅಸ್ತ್ರ ಆಗಿದ್ದಾಗ
ನಿಮ್ಮ ಲಾಠಿ ಬೂಟ್ಗೆ ನಮ್ಮ ಮುತ್ತಾತ ಯಾವನು ಮಹಾತ್ಮ ಗಾಂಧಿ ಎದುರ್ಲಿಲ್ಲ, ಜವಾಹರ್ಲಾಲ್ ನೆಹರು ಎದುರ್ಲಿಲ್ಲ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎದುರ್ಲಿಲ್ಲ, ಯಾವನು ಬ್ರಿಟಿಷ್ನ ಬೂಟ್ ಲಾಟಿಗೆ. ಇನ್ನು ನಿಮ್ಮ ಲಾಠಿ ಬೂಟ್ಗೆ ಯಾವನು ಎದುರ್ತಾನೆ? ನಾವು ಆತರ ಇದ್ರಲ್ಲಿ ಬಂದಿದ್ವಿ ಪರಂಪರೆನಲ್ಲಿ. ದಯವಿಟ್ಟು ಅದನ್ನ ಬಿಟ್ಟು ಸಂವಿಧಾನ ಕಾನೂನು ಇಟ್ಕೊಳ್ಳಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ. ಒಂದು ಕರ್ನಾಟಕದ ಪೊಲೀಸರು ಇಡೀ ರಾಜ್ಯ ದೇಶಕ್ಕೆ ಮಾದರಿ ಅನ್ನೋ ತರಕ್ಕಾಗಿ ನನಗನ್ನಿಸ್ದಂಗೆ ಇವತ್ತಿಗೆ ಕೇರಳ ಪೊಲೀಸರು ಇದ್ದಿದ್ರಲ್ಲಿ ಒಂದಷ್ಟು ವಿದ್ಯಾವಂತರಿದ್ದಾರೆ, ತಿಳುವಳಿಕಸ್ತಿದ್ದಾರೆ, ಒಂದಷ್ಟು ನ್ಯಾಯ ನೀತಿಯನ್ನು ನೋಡೋರಿದ್ದಾರೆ. ನಮ್ಮ ಕರ್ನಾಟಕದ ಪೊಲೀಸರು ಅಂತೂ ಪೂರ್ತಿಯಾಗಿ ಹದಗೆಟ್ಟು ಹೋಗಿದ್ದಾರೆ. ದಯವಿಟ್ಟು ಇಷ್ಟು ಕೇಳ್ತೀನಿ, ನೀವು ಮಾಡಿ. ಏನಪ್ಪ ಇನ್ನೊಂದು ವಿಚಾರ ಸರ್, ಪ್ರಾಮಾಣಿಕವಾಗಿ ಮಾಡಿ. ನಾವು ಮಾತಾಡ್ತಾ ಹೋಗೋಣ. ಇವ್ರಿಗೆ ಹೇಳೋದಿದ್ಯಾ? ಈಗ ನಲ್ಗುಂದದಲ್ಲಿ ಒಂದು ತೋಟದ ಮನೆಯಲ್ಲಿ ಕಳ್ತನ ಆಯ್ತು. ಒಬ್ಬ ಮಹಿಳೆ ಬಂದಿದ್ರು ಕಂಪ್ಲೇಂಟ್ ಕೊಡಕ್ಕೆ ಬಿಳ್ಗುಂದದಲ್ಲಿ. ಅಲ್ಲಿಂದ ಅವರ ಯಜಮಾನರು ಲಾಯರ್ ತುಮಕೂರಲ್ಲಿ, ಅವರು ಮೇಲ್ ಮಾಡಿದ್ದಾರೆ, ಇಲ್ಲಿಗೂ ಮಾಡಿದ್ದಾರೆ, ಎಸ್ ಪಿ ಆಫೀಸ್ ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದಾಗ ಮತ್ತೆ ಕಂಪ್ಲೇಂಟ್ ತಗೊಳ್ದೆ ನೀವು. ಆ ಹೆಣ್ಮಗಳು ಬಂದಾಗ ಬೆಳಗ್ಗೆ 8:30 ರಾತ್ರಿ 8:00ವರೆಗೂ ಇಲ್ಲಿ ಕುಂಡಿಸ್ಕೊಂಡಿದ್ದಾರೆ ಸ್ಟೇಷನಲ್ಲಿ. ಕಂಪ್ಲೇಂಟ್ ಮೇಲ್ ಮಾಡಿದ್ರು ಆ ಹೆಣ್ಮಗಳು ವೆರಿಫಿಕೇಶನ್ ಮಾಡಿ, ನೀವು ಹೋಗಿ ಸ್ಪಾಟ್ ವೆರಿಫಿಕೇಶನ್ ಮಾಡಬೇಕು ಕಳ್ತನ ಆದಾಗ. ಆದ್ರೆ ನೀವೇನ್ ಮಾಡ್ತಾ ಇದ್ರೆ ಒಬ್ಬ ಹೆಣ್ಮಗಳನ್ನ ರಾತ್ರಿ ಬೆಳಗ್ಗೆ 8:00ವರೆಗೆ ಬಂದಿದ್ರೆ ರಾತ್ರಿ 8:00ವರೆಗೆ ಇಲ್ಲೇ ಕುಂಡಿಸ್ಕೊಂಡು 8:00 ಮೇಲೆ ತುಮಕೂರ್ಗೆ ಆ ಹೆಣ್ಮಗಳು ಹೋಗಕ್ಕಾಯ್ತು. ಈಗ ತಪ್ಪಲ್ವಾ? ಮಾನವೀಯತೆ ಹೆಣ್ಮಕ್ಳಿಗೆ ಬಹಳ ಅನ್ಯಾಯ ಆಗ್ತದೆ. ಯಾವ ಹೆಣ್ಮಗಳು ಇದ್ದಂಗಿಲ್ಲ ಇಲ್ಲಿ. ಇದ್ರೆ ದಯವಿಟ್ಟು ಬನ್ನಿ ಹೊರಗೆಲ್ಲ ಮಾಡಿ ಗೌರವದಿಂದ ಮಾತಾಡಿ. ಸರಿ, ಅದನ್ನ ನೀವು ಕಾಕಿ ಬಟ್ಟೆ ಯಾರೇ ಕಂಪ್ಲೇಂಟ್ ಕೊಡಕ್ಕೆ ಯಾವ್ದೋ ಗೌರ್ಮೆಂಟ್ ಆಫೀಸ್ ಹೋದಾಗ ಬಾರೋ ಏನ್ ಕುತ್ಕೊಳ್ಳೋದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇದೆ. ನಾನು ನಿಮ್ಮ ಪೊಲೀಸರ ಪರವಾಗಿ ಶಶಿಧರ್ ಹೋರಾಟ ಮಾಡಿದ್ರಲ್ಲ, ಆವತ್ತು ಹೋಗಿ ನಾನು ಅರೆಸ್ಟ್ ಆಗ್ಬೇಕಾಗಿತ್ತಪ್ಪ. ನಿಮ್ಗೆ ಗೊತ್ತಿಲ್ಲ, ಎಷ್ಟೋ ನಾನು ಹಳೆ ವಿಡಿಯೋಗಳು ನೋಡಿ ಟಿವಿನಲ್ಲಿ ಹೇಳಿದ್ದೀನಿ. ಪೊಲೀಸರಿಗೆ ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ. ಒಳ್ಳೆ ಸಂಬಳ ಕೊಡಿ. ಯಾವನ್ನ ಒಬ್ಬ 2 ವೀಲರ್ನ ಇನ್ನೊಬ್ಬನ ಹಿಡ್ಕೊಂಡು ಕಿತ್ಕೊಳ್ಳೋ ಅಂತ ಮನಸ್ಥಿತಿ ಅವ್ರಿಗೆ ಇರಬಾರ್ದು. ಹೆಮ್ಮೆಯಿಂದ, ಗೌರವದಿಂದ, ಘನತೆಯಿಂದ ಕೆಲಸ ಮಾಡೋ ಸಂಬಳ ಕೊಡಿ ಅವರಿಗೆ. ಒಳ್ಳೆ ನಾನು ಎಲೆಕ್ಷನ್ ನಿಂತಿದ್ದೆ ಇಲ್ಲಿಂದ BTM ಲೇಔಟ್ನಿಂದ. ಅದು ನಮ್ಮ ಮನೆಯವ್ರದ್ದು ಊರು, ಸ್ವಂತ ಊರು ಆಡ್ಗೋಡಿನಲ್ಲಿ ಕ್ವಾರ್ಟರ್ಸ್ ಇದೆ. ಸ್ಲಮ್ ಅದು ಸುಧಾಕರ್, ನಿಮ್ಗೆ ಗೊತ್ತಿಲ್ಲ. ಪೊಲೀಸ್ ಕ್ವಾರ್ಟರ್ಸ್ ಅಲ್ಲ, ಇಲ್ವೇನಪ್ಪ? ನೀವು ನೋಡಿದ್ರಿ, ನಮ್ಮ ಸ್ವಂತ ಚಿಕ್ಕಪ್ಪ ಒಬ್ರು, ನಮ್ಮ ತಾಯಿ ಚಿಕ್ಕಪ್ಪ ಕ್ವಾರ್ಟರ್ಸ್ ಅಲ್ಲಿ ಇದ್ರು, ನಾನು ನೋಡಿದ್ವಿ. ನಿಮ್ ಎಷ್ಟೋ ಕ್ವಾರ್ಟರ್ಸ್ಗಳು ಸ್ತಂಭ ತರಕ್ಕೆ ಇರುತ್ತೆ. ಕಷ್ಟ ಇದೆ ನಿಮ್ಗೆ. ಬಿಸಿಲಲ್ಲಿ ನಿಂತ್ಕೋಬೇಕಾದ್ರೆ ಯಾವನೋ ಬಂದ್ಬಿಟ್ಟ ಅಂದ್ರೆ ಏನು ಇಲ್ಲಿ ಬಲ್ಲದು ಪ್ರೋಟೋಕಾಲ್ಸ್ ಅಂತ ಹೇಳಿ ಬಿಸಿಲಲ್ಲಿ ಸುಡುಗಾಡಲ್ಲೆಲ್ಲ ನಿಲ್ಸ್ಬಿಡ್ತಾರೆ. ನಿಮ್ ಕಷ್ಟ ಇದೆ. ಆದ್ರೆ ಆ ಕಷ್ಟ ಇದೆ ಅಂತ ಹೇಳಿ ನೀವು ಜನರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ನಿಮ್ಮ ಮೇಲೆ ಮೇಲಧಿಕಾರಿಗಳು ದಬ್ಬಾಳಿಕೆ ಮಾಡ್ತಾರೆ, ನಮ್ಗೆ ಗೊತ್ತಿದೆ. ಆದ್ರೆ ನೀವು ಮಾತ್ರ ನನ್ನ ಮೇಲೆ ಏನಾದ್ರೂ ಇರಲಿ, ನಾನು ಹೀಗೆ ನೋಡ್ಕೊಳ್ಬೇಕು ಅಂತ ಸಂವಿಧಾನ ಬದ್ಧವಾಗಿ ನಡ್ಕೊಳ್ಳಿ. ಒಳ್ಳೆ ಗೌರವ ತನ್ನಿ ಪ್ಲೀಸ್. ನಮ್ಮ ಸಂಬಂಧಿಕರು, ನೆಂಟರು, ನೀವೆಲ್ಲ ಏನು ನಾನು ಇವತ್ತು ಬ್ರಿಟಿಷರ್ ಆಗಿದ್ದಿದ್ರೆ ನಾವು ಇನ್ನೊಂದ್ ತರ ಹೋರಾಟ ಮಾಡ್ಬೋದಿತ್ತು. ಯಾರು ನೀವು ಎಲ್ಲ ಉಳ್ಕೊಂಡು ಹೋದ್ರೆ ನಮ್ಮ ನೆಂಟರು ಸ್ನೇಹಿತರು ಇರ್ತೀರಾ. ನಮ್ಮ ಕ್ಲಾಸ್ಮೇಟ್ಸ್ ಎಷ್ಟೋ ಜನ ಇದ್ದಾರೆ. ನಮ್ಮ ಕ್ಲಾಸ್ಮೇಟ್ ಇವಾಗ ಒಬ್ಬ DYSP ಆಗಿದ್ದಾನೆ. ಎಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲೋ ಏನೇನೋ ಹುದ್ದೆಲಿದ್ದಾರೆ. ಹಾಗಾಗಿ ನಾವೇನು ಯಾರ ವಿರುದ್ಧ ಹೋರಾಡಬೇಕು? ನಿಮ್ ವಿರುದ್ಧ ಅಲ್ಲ, ಯಾರೋ ಒಬ್ಬ ಭ್ರಷ್ಟ, ಕದೀಮ, ದುಷ್ಟ ಇದ್ದ ಅವನ ವಿರುದ್ಧ. ನೀವೆಲ್ಲ ಒಂದು ಮಾದರಿ ಸ್ಟೇಷನ್ ಮಾಡ್ತಾರೆ. ಪ್ರಕಾಶ್ ಬೆಳಗುಂದದ ಏನಾಯ್ತು ಸರ್? ಮಧುಕುಮಾರ್ ಬೆಳಗುಂದದ್ದು ನಿಮ್ ಮಾಹಿತಿ ಇದ್ರೆ ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.